ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆತ ಜಗತ್ ಬಹಳ ಕೆಟ್ಟೋಗತ್ತೆ. ಜಗತ್ತಲ್ಲಿ ಆರ್ಟಿಸ್ಟ್ ಬೇಕು, ಡಾನ್ಸರ್ಸ್ ಬೇಕು, ಮ್ಯೂಸಿಷಿಯನ್ಸ್ ಬೇಕು, ಕ್ರಿಕೆಟರ್ಸ್ ಬೇಕು, ಫುಟ್ಬಾಲ್ ಪ್ಲೇಯರ್ಸ್ ಎಲ್ಲರೂ ಬೇಕು. ವಂಡರ್ಫುಲ್ ಆರ್ಟ್ ವರ್ಕ್. ಡೆವಲಪ್ ದಿಸ್ ಆರ್ಟ್ ವರ್ಕ್, ಚಿಲ್ಡ್ರನ್. ಡೋಂಟ್ ಲೀವ್ ಇಟ್. Some of us do that moment the parents, I would request the parents also. They say, now you come to 10th standard, don't draw pictures. Study PCMB, physics, chemistry, maths. Don't do that. We don't know what the children become. I'll mention a small incident and stop. ಕನ್ನಡದಲ್ಲಿ ಹೇಳ, ಇಂಗ್ಲಿಷಲ್ಲಿ ಹೇಳ? ಕನ್ನಡನಾ? ಓಕೆ, ಕನ್ನಡದಲ್ಲಿ ಹೇಳ್ಬೋದು. ಒಬ್ಬ ವೆರಿ ಫೇಮಸ್ ಆರ್ಟಿಸ್ಟ್ ಇದ್ದ ಇಟಲಿಯೊಳಗೆ. ವೆರಿ ಫೇಮಸ್ ಆರ್ಟಿಸ್ಟ್. ಬದುಕಿದಾಗೆ ದಂತಕಥೆ ಆದಂತ ಮನುಷ್ಯ ಆತ. ಅವನ ಚಿತ್ರಕಲೆ ಎಲ್ಲ ಕಡೆ ಪ್ರಸಿದ್ಧ ಆಗಿತ್ತು. ಉಪನ್ಯಾಸ ಕೊಡ್ತಾ ಇದ್ದ. ಒಂದ್ ದಿವಸ ಅವನು ಸಾಯಂಕಾಲ 4 ಗಂಟೆಗೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಸಿದ್ಧ ಆಗ್ತಾ ಇದ್ದ. ಇನ್ನು ಹೋಗೋದಕ್ಕೊಂದು ಅರ್ಧ ಗಂಟೆ ಇತ್ತು. ಅವನ ಸೆಕ್ರೆಟರಿ ಬಂದು ಹೇಳಿದಂತೆ, ಸರ್ ಒಂದು 5 ನಿಮಿಷ. ಒಬ್ಬ ಮನುಷ್ಯ 6 ತಿಂಗಳಿಂದ ಬರ್ತಾ ಇದ್ದಾನೆ ಸರ್, ನಿಮ್ಮ ನೋಡ್ಬೇಕು 5 ನಿಮಿಷ ನೋಡ್ಬೇಕು ಅಂತ. ಒಂದು 5 ನಿಮಿಷ ನೋಡ್ಬಿಡ್ತೀರ ಅವ್ರನ್ನ ಅಂತ. ಬೇಡಪ್ಪ, ಯಾರು ನೋಟ್ ಮಾಡೋದು ಬೇಡ. ಇಲ್ಲ ಸರ್, ಪಾಪ ಬಹಳ ಕೇಳ್ತಿದ್ದಾನೆ, ಇನ್ನು ಅರ್ಧ ಗಂಟೆ ಇದೆ ನಿಮಗೆ, ಒಂದು 5 ನಿಮಿಷ ಮಾತಾಡ್ಬಿಡಿ ಅಂತ. ಸೆಕ್ರೆಟರಿಗೆ ಇಲ್ಲ ಅನ್ಲಾರ್ದೆ ಕಳಿಸು, ಹೇಳಿ ಕಳಿಸೋರು 5 ನಿಮಿಷ ಅಂತ ಹೇಳಿ ಕಳಿಸು. ಒಬ್ಬ ಮನುಷ್ಯ ಬಂದ, ಮಧ್ಯ ವಯಸ್ಕ ಮನುಷ್ಯ ಬಂದು ನಮಸ್ಕಾರ ಮಾಡಿದ. ಸರ್ ಕ್ಷಮಿಸ್ಬೇಕು ಸರ್, ತೊಂದರೆ ಕೊಡ್ತಾ ಇದ್ದೀನಿ, ಆದ್ರೆ ಏನ್ ಮಾಡ್ಲಿ, ತಡ್ಕೊಳ್ಳೋಕಾಗ್ಲಿಲ್ಲ. ಈ ಚಿತ್ರ ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಅಂತ ಒಂದು ಚೀಲದಿಂದ 3 ಚಿತ್ರ ತೆಗೆದ, ಕೊಟ್ಟವರಿಗೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಟಿಸ್ಟ್. ಸೊ ಬೇಜಾರಾಗಲ್ವಾ? ಸಚಿನ್ ತೆಂಡೂಲ್ಕರ್ ಹೋಗ್ಬಿಟ್ಟು ಬ್ಯಾಟ್ ಹೆಂಗೆ ಹಿಡ್ಕೊಳ್ಬೇಕಾ ಅಂತ ಕೇಳಿದ್ರೆ ಕೋಪ ಬರಲ್ವಾ? ಸ್ವಲ್ಪ ಯಾರಾಗ ಬಾಪ ಮೊದಲಿನ ಆಮೇಲೆ ನೋಡೋಣ ಅಂತ. ಆದ್ರೂ ಕೋಪ ತೋರಿಸ್ಕೊಳ್ಳಿಲ್ಲ. ಚಿತ್ರ ನೋಡಿದ, ಬಹಳ ಆರ್ಡಿನರಿ ಪೇಂಟಿಂಗ್ಸ್, ಏನಿಲ್ಲ ವಿಶೇಷ, ಏನಿಲ್ಲ, ವೆರಿ ಆರ್ಡಿನರಿ. ಆಯ್ತು, ಪರವಾಗಿಲ್ಲ, ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ ಹೇಳಿದ. ಆ ಮನುಷ್ಯ, ಸರ್ ಇನ್ನೊಂದು ಚಿತ್ರ ನೋಡ್ಬಿಡಿ ಸರ್, ಇನ್ನೊಂದು 2ನೇ ಚೀಲ ತೆಗೆದ. ಅದ್ರೊಳಗೆ 3 ಚಿತ್ರ ಇತ್ತು. ಏನಪ್ಪ ಇದು, ಮತ್ತೊಂದು ಚಿತ್ರ ತೆಗಿತಾನೆ ಇವನು. ಎದ್ದು ನಿಂತ್ಕೊಂಡ್ಬಿಟ್ಟ ಇವನು. ಆ ಚಿತ್ರ ನೋಡಿದ, ಅದ್ಭುತ ಚಿತ್ರ. ಕೆಳಗೆ ಕೂತ್ಕೊಂಡ, ಕನ್ನಡಕ ಹಾಕೊಂಡ, ಡ್ರಾಯರ್ದಿಂದ ಪೆನ್ಸಿಲ್ ತೆಗೆದ, ಮಾರ್ಕ್ ಮಾಡ್ಕೊಂಡ. ಎಷ್ಟು ಚೆನ್ನಾಗಿದೆ ಅಲ್ಲ ಚಿತ್ರ ಇದು, ವಂಡರ್ಫುಲ್. 3 ಚಿತ್ರ ತುಂಬಾ ಚೆನ್ನಾಗಿದ್ದಾವೆ, ಯಾರು ಮಾಡಿದ್ದು ಇದನ್ನ ಅಂತ ಕೇಳಿದ. ಆ ಮನುಷ್ಯ ಹೇಳಿದ, ನಾನೇ ಮಾಡಿದ್ದು ಸರ್. ಮತ್ತೆ ಮೊದಲಿಂದ 2 ತೋರಿಸಿದ್ರಲ್ಲ 3 ಚಿತ್ರ, ಅವೇ ಯಾರು ಮಾಡಿದ್ದು? ಅದು ನಾನೇ ಮಾಡಿದ್ದು ಸರ್ ಅಂತ. ಅಲ್ರಿ, ಈ ಮೊದಲು ತೋರಿಸಿದ್ರಲ್ಲ ಚಿತ್ರ, ನಿಜವಾಗಿ ಹೇಳ್ತೀನಿ, ಸಾಮಾನ್ಯ ಚಿತ್ರ ಏನೂ ಇಲ್ಲ ಅದ್ರೊಳಗೆ. ಬಹುಶಃ ನೀವು ಹುಡುಗರಾಗಿದ್ದಾಗ ತೆಗೆದದ್ದು ಕಾಣಿಸುತ್ತೆ ಅದು. ಇದು ಚೆನ್ನಾಗಿದೆ ತುಂಬಾ. ಇಲ್ಲ ಸರ್, 2ನೇ ತೋರಿಸಿದ್ನಲ್ಲ ಚೆನ್ನಾಗಿದೆ ಅಂದ್ರಲ್ಲ ನೀವು, ಅದನ್ನ ನನ್ನ ಬಾಲ್ಯದಲ್ಲಿ ತೆಗೆದದ್ದು ಸರ್. ಮೊದಲು ತೋರಿಸಿದ್ದು ಈಗ ತೆಗಿತಾ ಇದ್ದೀನಿ ಸರ್. ಅವನಂದ, ಸಣ್ಣವ್ರದಾಗ ಇಷ್ಟು ಚೆನ್ನಾಗಿ ತೆಗಿತಿದ್ರಲ್ಲಪ್ಪ, ಏನಾಯ್ತು ನಿನಗೆ? ಅಷ್ಟು ಚೆನ್ನಾಗಿತ್ತು ಪಿಕ್ಚರ್ಸ್ ನಿಂದು, ಯಾಕೆ ಹಿಂಗೆ ಮಾಡ್ತು ಅಂತ. ಅವ್ನು ಹೇಳ್ದ, ನಾ ಸಣ್ಣವರಿದ್ದಾಗ ನಿನ್ನಂತವ್ರು ಸಿಗ್ಲಿಲ್ಲ ಸರ್, ನಾನು ಯಾರು ನಿಮ್ಮಂತವ್ರು ಸಿಕ್ಕರು ಬಹಳ ಚೆನ್ನಾಗಿ ಬಿಡಿಸ್ತೀವಿ ಹುಡುಗಾದಿದ್ದು, ನಾನು ನಿಮ್ಮಂಗೆ ಆಗ್ಬಿಡ್ತಿದ್ದೆ ಸರ್. ದಯವಿಟ್ಟು ನಾನು ನಿಮ್ಮಲ್ಲಿ ಹೇಳುದು, ಆ ಮಕ್ಕಳ ಶಕ್ತಿ ಇದೆ. ಆ ಚಿತ್ರ ಬಿಡಿಸಿ, ಯಾರಿಗ್ ಗೊತ್ತು ಯಾವ ಕಲೆ ಯಾರಲ್ಲಿದೆ ಅಂತ. ಒಬ್ಬ ಪಿಕಾಸೋ ಆದ್ರೆ ಸಾಕು ಒಬ್ಬ ಹುಡುಗ, ಒಬ್ಬ MF ಹುಸೇನ್ ಪೇಂಟರ್ ಆದ್ರೆ ಸಾಕು, ಒಬ್ಬ ಲೈನ್ ಡ್ರಾಯಿಂಗ್ ಹೆಬ್ಬಾರ್ ಆದ್ರೆ ಸಾಕು. ಎಂತಿಂತ ಆರ್ಟಿಸ್ಟ್ ಇದ್ದಾರೆ ನಮ್ಮ ದೇಶದಲ್ಲಿ. ಅಂತ ಒಬ್ಬ ಆರ್ಟಿಸ್ಟ್ ಆದ್ರೆ ಸಾಕಲ್ವಾ? ಎಲ್ಲರೂ ಡಾಕ್ಟರ್ ಆಗ್ಬೇಕು, ಎಲ್ಲರೂ ಇಂಜಿನಿಯರ್ ಆತ ಜಗತ್ ಬಹಳ ಕೆಟ್ಟೋಗತ್ತೆ. ಜಗತ್ತಲ್ಲಿ ಆರ್ಟಿಸ್ಟ್ ಬೇಕು, ಡಾನ್ಸರ್ಸ್ ಬೇಕು, ಮ್ಯೂಸಿಷಿಯನ್ಸ್ ಬೇಕು, ಕ್ರಿಕೆಟರ್ಸ್ ಬೇಕು, ಫುಟ್ಬಾಲ್ ಪ್ಲೇಯರ್ಸ್ ಎಲ್ಲರೂ ಬೇಕು. ಅದರಿಂದ ನನಗೆ ಫಸ್ಟ್ ಐ ಕಾಂಗ್ರ್ಯಾಚುಲೇಟ್ ದ ಪ್ರಿನ್ಸಿಪಲ್ ಫಾರ್ ಹ್ಯಾವಿಂಗ್ ಆರ್ಗನೈಸ್ ದಿಸ್ ಕೈಂಡ್ ಆಫ್ ಕಾಂಪಿಟೇಷನ್ ಫಾರ್ ದ ಚಿಲ್ಡ್ರನ್. ಈ ಸ್ಪರ್ಧೆ ಮಾಡೋ ಉದ್ದೇಶನೇ ಅದು. ಉದ್ದೇಶನೇ ನಿಮ್ಮ ಶಕ್ತಿ ಇದೆಪ್ಪ ಮಕ್ಕಳು, ಬಿಡಬೇಡಿ, ಇದನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರು. ಅದರಿಂದ ಐ ಶುಡ್ ಕಾಂಗ್ರ್ಯಾಚುಲೇಟ್ ದಿ principal, the teachers, and Santosh, and also the parents who allowed the children to participate in that. And I request the children, if you have some talent in that, pursue further. You have a goal there. Thank you very much about that.